ಮ್ಯಾಮ್ ಹೇಳ್ರಿ, ಏನು ಮಾಡತ್ತೀರಿ ನೀವು? ನಾವು ಪ್ಯಾಕ್ ಮಾಡ್ಕೊಳ್ಳೋದು ಕೇದಾರ್ನಾಥ್. ನನ್ನ ಬ್ಯಾಗ್ ಐತಿ, ಆಲ್ರೆಡಿ ಪ್ಯಾಕ್ಡ್. ಅದು ಆಲ್ರೆಡಿ ಪ್ಯಾಕ್ಡ್ ಐತಿ. ಇಲ್ಲಿ ರಕ್ಷು ಬೊಂಬ್ಳೆ ಅವ್ರು ನಡೆದೈತಿ. ಹಲೋ ಟೇಸ್ಟ್ ಮ್ಯಾಮ್. ಹಾಂ ಹೇಳ್ರಿ, ಈಗ ಪ್ಯಾಕಿಂಗ್ ಮಾಡಿ ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಉತ್ಸಾಹ, ನಮ್ಮ ಉತ್ಸಾಹ ತೋರಿಸ್ಬೇಕಾಗಿ ವಿನಂತಿ. ನಮ್ಮ ಉತ್ಸಾಹ ಅಂತೂ ಹಿಂಗೈತ್ರಿ, ಎಲ್ಲ ಸಕ್ಸಸ್ಫುಲ್ ನಡೆದೈತಿ. ಅದೇ ಈಗ ಟ್ರೆಕ್ಕಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ನಾವು ಜೋಶ್ನಲ್ಲಿ ಇದೀವಿ. ಹಿಂಗೆ ನಡ್ಸೀವಿ ಟ್ರೆಕ್ಕಿಂಗ್. ಇದಂತೂ ಎಲ್ಲ ನಮ್ದು ಹಿಂದಿನ ಮೆಸ್ ಎಲ್ಲ ಇಗ್ನೋರ್ ಮಾಡ್ರಿ. ತಿಳಿ ನೋಡಿ ಚಟ್ಟ ತಿಳಿ. ಟೈಮಿಂಗ್ ಹೇಳಿ, ಎಷ್ಟೊತ್ತಿಗೆ ಬಿಟ್ಟಿವಿ? ಟೈಮಿಗ 1:30 ಬಿಟ್ಟಿವಿ. 1:30 ಪೋನೆ 2 ರಾತ್ರಿ. ನಮ್ದು ಫ್ಲೈಟ್ ಇರೋದು 5 ಗಂಟೆಗೆ. ಯಾಕೆ ಜಲ್ದಿ ಬಿಟ್ಟಿವಿ ಅನ್ನೋದು ಮೊದಲು ಬೇಕು. ಯಾಕೆ ಜಲ್ದಿ ಬಿಟ್ಟಿವಿ ಅಂದ್ರೆ ನಮ್ದು ಇದು ಫಸ್ಟ್ ಟೈಮ್. ಪ್ಲಸ್ ಮೇನ್ ರೀಸನ್ ಏನು? ಸ್ವಲ್ಪ ಫೋಟೋಸ್, ವಿಡಿಯೋಸ್, ರೀಲ್ಸ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಜಲ್ದಿ ಬಿಟ್ಟಿವಿ. ನನ್ನ ಮನದಾಳದ ಮಾತು, ಅಲ್ಲಿ ಹೋಗಿ ಎಲ್ಲ ನಾನು ರೆಸ್ಟ್ ಮಾಡ್ಬೇಕಷ್ಟೇ. ಎಲ್ಲಿ ಏನ್ ರೆಸ್ಟ್ ಮಾಡ್ತಿ? ಅಲ್ಲ ತಡಿ, ಈಗ ಎದಕ್ಕೆ ಬರತ್ತಾವ ನಂಗೆ ರೆಸ್ಟ್ ಮಾಡಕ್ ಬರತ್ತಾಳು, ಎಂಜಾಯ್ ಮಾಡಕತ್ತಾಳು. ಯಾರ ಆಗಾಳಿ ಯಾಕಿ ಏನಾನ ಕಂಟೆಂಟ್ ಕೊಡ್ತೀನಿ ಅನ್ಲಲ್ಲ, ಫೇಮಸ್ ಕೊಡ್ಲೆ ನೋಡಿಲಿ ಕಂಟೆಂಟ್ ಮಾತಾಡ್ತೀನಿ. ಫೇಮಸ್ ಆಗಿದ್ದ ನಮ್ಮ ಲೈಫ್ ಚೇಂಜ್ ಅಂತ. ಕೇದಾರ್ನಾಥ್ ಟ್ರಿಪ್ಪಿಗೆ ಹೋದ್ಮೇಲೆ ನನ್ನಂತೂ ಲೈಫ್ ಫುಲ್ ಚೇಂಜ್. ನಮ್ದಂತೂ ಯೂಟ್ಯೂಬ್ ಚಾನಲ್ ಫುಲ್ ಬೆಳೆದೈತಿ. ಬರ್ತೀನಿ. ಆದ್ರೆ ಪ್ರತೀಕ್ಷಾ ಪಾಟೀಲಿಗೆ ಇದು ಟರ್ಮಿನಲ್ 2 ಹೋಗೋ ಆಸೆ ಐತಿ. ಹೌದಾ? ಈಗ ಯಾಕೆ ಇಷ್ಟ ಇಲ್ಲ? ನನಗೆ ಟರ್ಮಿನಲ್ 1 ಕಮ್ಮಿ ಕಾಣವಲ್ತು. जो दिखता है वो दिखता है. ನಾವು ಫೈನಲಿ ಬಂದ್ವಿ. ನಾವು ಪ್ರತೀಕ್ಷಾ ಯಾವ್ದು ಅದ್ರಾಗ ನನಗೆ ಗೊತ್ತಾಗಿ ಅವಾಗ ಏನ್ ಅನ್ಸಾತಿ? ವಾವ್, ಮಸ್ತ್ ಐತಿ. ಛತ್ರಿಗಾಗಿ ಸಾಹಸ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಡೆಲ್ಲಿ ಅಲ್ಲ, ಬೋರ್ಡಿಂಗಿಗೆ. ಸಾರಿ, ಬೋರ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಪ್ರತೀಕ್ಷೆ ಆಗಿದ್ದಿಲ್ಲ ಅದು. ನೀ ಹೋಗಿ, ನಾನು ಹೋಗ, ನಾನು ನಿನಗೆ ಕೊಡ್ತೀನಿ, ಉಲ್ಟಾ ನಂದು ಮಾಡ. ಎಸ್, ಎಲ್ಲ ಚೆಕಿಂಗ್ ಮುಗಿಸಿ ಫೈನಲಿ ಬೋರ್ಡಿಂಗ್ ಗೇಟ್ಸ್. ಎಸ್, ಫೈನಲಿ ಬೋರ್ಡಿಂಗ್ ಗೇಟ್ಸಿಗೆ ಬಂದ್ವಿ. ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅದಕ್ಕೆ ಸ್ಪೆಷಲ್. 26 ಬರ್ಬೇಕಾದಾಗ ಏನು ಸಾಕು ಕಾಲು ಸಾತ ಏನು ಮಾಡೋದು. ನಿನ್ನ ಒಪಿನಿಯನ್ ಏನು? ಶೂಸ್ ನಾ ನೋಡು ದೀವಾ ಪ್ರತೀಕ್ಷಾ ಪಕ್ಕ ಜಾಪನೀಸ್ ಕಣ್ಣಂಗೆ ಕಾಣತ್ತೀನಿ. ಹೌದು, ಮತ್ತೆ ನಾವು ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಆಗಿದ್ದೀವಿ.
welcome your boarder flight QP1359 to Delhi. The flying time to Delhi is 2 hours and 20 minutes. Yes. This flight is under command of Captain Rahul Sinha and First Officer. और पेटी खोलने के लिए इस तरह फ्लैप उठाएं। कैबिन ಫೈನಲಿ ವಿ ರೀಚ್ ಟು ಡೆಲ್ಲಿ. ಈಗ ನಾವು ಅಲ್ಲಿ ಕ್ಯಾಬ್ ಬಂದೈತಿ. ಎಲ್ಲೇ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹೊಂಟಿವಿ. ಇದು ಈಗ ಜಸ್ಟ್ ಈಗ 8:30. ಬಿಸಿಲು ಹೆಂಗೈತಪ್ಪ ಅಂತಂದ್ರೆ 12 ಗಂಟೆ 1 ಗಂಟೆ ತುಂಬಿರ್ತೈತಿ ಬಿಸಿಲು. ಇಲ್ಲ ಆ ಪರಿ 8:30 ಆಗೈತಿ. ಮುಂಜಾನೆ ಹಚ್ಚಿ ಹೊಡಿತೈತಿ ಬಿಸಿಲು. ಆಗಕ್ಕೆ ಮುಖ ಕರ್ರಗ್ ಬಿದ್ದೈತಿ ನಮ್ಗೆ. ದಿಲ್ಲಿ ಒಳಗೆ ಹೋಗ್ಬೇಕಾದ್ರೆ ಹೆಂಗೆ ಆಗ್ತೇನೋ ಗೊತ್ತಿಲ್ಲ. ಕೆಲಸ ಆಗಂಗಿಲ್ಲ ನಮಗಿದೆ. ಕೆಲಸ ಆಗಿಲ್ಲ. ಭಾಳ ಕೆಟ್ಟ ಬಿಸಿಲು. ಜಸ್ಟ್ ಈಗ 8:30 ಟೈಮ್ 9 o'clock ಆಯ್ತು. ಈಗ 2 ಗಂಟೆ ನಮ್ಮ ಊರಾಗ 2 ಗಂಟೆಗೆ ಬಿಸಿಲು ಇದ್ದಂಗಿಲ್ಲ ಐತಿ. ಸದ್ಯಕ್ಕೆ ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿ ನಾಷ್ಟ ಮಾಡಿ ಅಲ್ಲಿಂದ ನಮ್ಮ Next. ಸಿಗ್ತೈತೆ ನಾವು. ಶೇಸ್ ಎಲ್ಲಿಗೆ? ಲಗೇಜ್ ನೋಡ್ರಿ, ನಮ್ಮ ಲಗೇಜ್ ಎಲ್ಲಿತ್ತ. ಹಾಯ್ ಗಾಯ್ಸ್, ಈಗ ನಾವು ಹರಿದ್ವಾರ್ ರೀಚ್ ಆಗೀವಿ. ಹರಿದ್ವಾರ್ ರೀಚ್ ಆಗಿವಿ. ಸೂಪರ್ ಆ್ಯಂಡ್ ಕಂಫರ್ಟೇಬಲ್ ರೂಮ್ ಕೊಟ್ಟಾರ ಶ್ರೀ ಗಂಗಾ ಅವರು ಹರಿದ್ವಾರ ಒಳಗೆ. ಶ್ರೀ ಗಂಗಾ ಸ್ಟೋರ್ ಮಸ್ತ್ AC ಗೀಸಿ ಎಲ್ಲ. ರೂಮ್ ಫುಲ್ ಕಂಫರ್ಟೇಬಲ್ ರೂಮ್. ನಮಗಂತೂ ಸಾಕಾಗೈತಿ ಬಿಸಿಲಿಗೆ ಡೆಲ್ಲಿ. ಮತ್ತು ಏನ್ರಿ ಇದು ಬಿಸಿಲು? ಅಷ್ಟೇ ಗಾಯ್ಸ್, ಈಗ ಮತ್ತೆ 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ಬೇಕು ಗಂಗಾ ಆರತಿಗೆ. ಅವ್ರು ಬಾ ಅಂತ ಹೇಳಂದಾರ 5 ಗಂಟೆಗೆ ಹಂಗಲ್ಲಿ 5 ಗಂಟೆಗೆ ಬಾ ಅಂದಾರ ಅವ್ರು. ನಮಗೆ ಗೊತ್ತನ ಟೈಮಿಂಗ್. ನೀವು ಹೋಗ್ಬೇಕು. ಸಿ ಯು ದೇರ್. ನೋಡ್ಬೇಕಂತಂದು ಹರಿದ್ವಾರ್ಗೆ ಹೊಂಟಿವಿ. ಇವ್ರು ಲೆಕ್ಕಿಂಗ್ ಇವ್ರು ನೋಡಿದ್ರೆ ನೋಡಿಲಿ ಇವ್ರು ಸ್ಲೋ ಬರತ್ತ ಬಡ ಬಡ ಬರವಲ್ರಿ. ನಾನು ನೋಡಿದ್ರೆ ಪಟ ಪಟ ಓಡಿ ಹೊಂಟೀನಿ. ಇಲ್ಲಿ ಗಂಗಾ ಗೊತ್ತಾಗವಲ್ದಾಗೈತಿ. ಇವ್ರು ನೋಡಿ ಇಬ್ರು ಎಷ್ಟು ಆರಾಮ್ಸೆ ಬರತ್ತಾರ. ನಾನು ನೋಡಿದ್ರೆ ಫುಲ್ ದಿಗ್ ಓಡಿ ಹೊಂಟೀನಿ. ಇವ್ರು ಬೆನ್ನು ಹತ್ಕೊಂಡು ಹೋಗಕ್ಕೆ ಟ್ರೈ ಮಾಡಕ್ಕೆ ಕುಂತೀವಿ, ಆಗವಲ್ತ. ಆದರೂ ಅಲ್ಲೇ ನಡೆದೈತಿ ಗಾಯ್ಸ್ ಗಂಗಾ ಆರತಿ. ನಾವು ತೊಗೊಂಡು ಹೋಗುನ್ ತಗೋ. ನಡ್ರಿ ಬಡ ಬಡ ನಡ್ರಿ ಹೋಗುನು. ಚಲೋ ನಡಿ ಎಲ್ಲರೂ ಬೆನ್ನ ಹತ್ರಿ ಬರೋ. ಹರಿದ್ವಾರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಕ್ಯಾಚ್ ಮಾಡಕ್ಕೆ ನನಗೆ ಪ್ರಾಬ್ಲಮ್ ಆಗತ್ತೈತಿ. ಬಟ್ ನಾ ಟ್ರೈ ಮಾಡಕ್ಕೆ ಕುಂತೀನಿ ಅವ್ರನ್ನ ಬೆನ್ನ ತಗೊಂಡು. ಇಲ್ಲ ಅದಕ್ಕೆ ನಮ್ಮ ಜೊತೆ ಬಂದವ್ರ ಜೊತೆನೇ ನಾವು ಹೋಗೋಣ ಪಟ ಅವ್ರನ್ನ ಫಾಲೋ ಮಾಡಿದ್ರೆ ಅಷ್ಟೇ ನಮಗೆ ಗೊತ್ತಾಕೈತಿ. ಬಂದ್ವಿ. ಎಲ್ಲಿ ಹೊಂಟಿವಿ ಅವ್ರ ಊಟ್ರಿ ಅವ್ರನ್ನ ಬೇಡ ನೋಡ್ರಿ. ನಮ್ಮ ಬಳಗ ಕಿಂಗ್ ಹಿಲ್ಸ್ ಬಳಗ ಒಟ್ಟ ಎಲ್ಲೂ ಕಾಣೋ ಹೋಗ್ತದೆ. ನಮ್ಮ ಬಿಟ್ಬಿಟ್ಟು ಹೊಂಟೈತೆ ಹಂಗ ಅದು.
दर्शन रखो देगा गंगा मैया समस्त वर्ग की सुख शांति दे मनोकामना पूर्ण राजी चलो ಊಟಕ್ಕೆ ಹೋಗಾತೀವಿ ಈಗ ಆ್ಯಕ್ಚುಲಿ ಈಗ ಹರಿದ್ವಾರ ಎಲ್ಲ ಆರತಿ ಎಲ್ಲ ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ರೂಮಿಗೆ ಬಂದು ಈಗ ಊಟ ಮಾಡಿ ತಳಗ ವಾಕಿಂಗ್ ಮಾಡಿ ಈಗ ರೂಮಿಗೆ ಬಂದು ನಮ್ಮ ರೂಮ್ ನೋಡ್ರಿ ಎಷ್ಟು ಚಲೋ ಐತೆ ಟಿವಿ ಹಚ್ಚಲ್ಲ ಟಿವಿ ಹಚ್ಚಿ ಮ್ಯಾಚ್ ನೋಡಲ್ಲ ಹಾಯ್ ಗೈಸ್ ನಮಗೆ ನಿನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾವು ಇವತ್ತು ಎಂಡ್ ಮಾಡೋಕ್ಕಾಗಿಲ್ಲ ಆದರೆ ಇವತ್ತು ಏನು ಮಾಡ್ತೀವಿ ಅಂದರೆ ಇವತ್ತಿನ ಬ್ಲಾಗ್ ಹೇಳ್ತೀವಿ ನೋಡ್ತಾ ಬಾಯ್